ಪಡೆಯದೆ ರಾತ್ರಿ ಬಸವಣ್ಣನ ಪುತ್ಥಳಿಯನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ಘಟನೆ ನಡೆದಿದೆ. ಬಸವನ ಪುತ್ಥಳಿಯನ್ನ ತೆರವು ಮಾಡಬೇಕು ಅಂತ ಹೇಳಿ ನಗರಸಭೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಬಸವಣ್ಣ ಪುತ್ಥಳಿ ತೆರವುಗೊಳಿಸದಂತೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಿಪಟೂರು ನಗರದ ಕೋಡಿ ಸರ್ಕಲ್ನಲ್ಲಿ ನಡೆದಿರುವಂತಹ ಗಲಾಟೆ ಇದು. ನಗರಸಭೆಯ ಅನುಮತಿ ಪಡೆಯದೆ ಪುತ್ಥಳಿ ಸ್ಥಾಪನೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಗಲಾಟೆಯಾಗಿದೆ. ಒಂದು ಕಡೆ ಪೊಲೀಸ್ ಬಿಗಿ ಬಂದೋಬಸ್ತ್ನಲ್ಲಿ ನಗರಸಭೆಯಿಂದ ಪುತ್ಥಳಿ ತೆರವು ಕೂಡ ಮಾಡಲಾಗ್ತಾ ಇದೆ. ಪೊಲೀಸ್ ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ತಿಪಟೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆಯಾಗಿರುವಂತದ್ದು. ಇದಕ್ಕೆ ಪ್ರಾಬ್ಲಮ್ ಇತ್ತು. ಪರ್ಮಿಷನ್ ಬಂದಿಲ್ಲ ಸರ್, ಲೋಕಲ್ ಬಾಡಿ ಮಾಡಿದ್ದೀರಲ್ಲ, ಲೋಕಲ್ ಬಾಡಿಯಲ್ಲಿ ಆಗಲ್ಲ ಸರ್. ಸರ್ಕಾರದಿಂದ ನೀವು ಕಾಂಪ್ಲಿಕೇಟ್ ಮಾಡ್ಕೋಬೇಕಂದ್ರೆ ನೀವು ಪ್ರೊಸೀಜರ್ ಇಲ್ಲ ಸರ್. ಸರ್ಕಾರದಲ್ಲಿ ಪರ್ಮಿಷನ್ ಸಡನ್ನಾಗಿ ಮಾಡೋ ಕಾರ್ಯಕ್ರಮ ಅಲ್ಲ ಇದು. ರಾತ್ರಿ ಯಾರೋ ಮಾಡಿದ್ದಾರೆ ಅಲ್ಲ ರೀ, ಕರೆಕ್ಟ್. ನಾವು ನಿಧಾನಕ್ಕೆ ಪ್ರೊಸೀಜರ್ ಮಾಡಬೇಕಿತ್ತು. ಸರ್ಕಾರ ನಾವು ಅಪ್ಲಿಕೇಶನ್ ಕಳಿಸ್ತೀವಿ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ಜಗದೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇನ್ನು ಜಗದೀಶ್, ರಾತ್ರೋರಾತ್ರಿ ಬಸವಣ್ಣನ ಪುತ್ಥಳಿ ಹೇಗ್ ನಿರ್ಮಾಣ ಆಯ್ತು? ಇದೀಗ ತೆರವು ಕಾರ್ಯಾಚರಣೆ ಆಗಿದ್ಯಾ? ಏನ್ ಹೇಳ್ತಾರೆ ಸ್ಥಳೀಯರು? ಡೀಟೇಲ್ಸ್ ಕೊಡ್ತಾ ಹೋದಾಗ ತಿಪಟೂರು ಪಟ್ಟಣದಲ್ಲಿರತಕ್ಕಂಥ ಕೋಡಿ ಸರ್ಕಲ್ ಇದೆ. ಈ ಒಂದು ಕೋಡಿ ಸರ್ಕಲ್ ಬಳಿ ಬಸವಣ್ಣನ ಒಂದು ಪುತ್ಥಳಿನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕಳೆದ ಒಂದು 3-4 ವರ್ಷಗಳಿಂದ ಕೂಡ ಅಲ್ಲಿ ಒಂದು ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಕೆಲಸ ಕಾಮಗಾರಿಗಳು ಕೂಡ ನಡೆದಿತ್ತು. ಆದ್ರೆ ಅದೊಂದು ಅನುಮತಿಯನ್ನು ಕೂಡ ಪಡೆದಕ್ಕೆ ಏನೋ ಸಂಬಂಧಪಟ್ಟ ಅಧಿಕಾರಿಗಳ ಒಂದು ಮನವಿನ ಕೂಡ ತಲುಪಿಸಿದ್ರು ಬಸವಣ್ಣನ ಒಂದು ಅನುಯಾಯಿಗಳು. ಆದ್ರೆ ಈ ರಾತ್ರಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏಕಿಯಾಗಿ ಒಂದು ಬಸವಣ್ಣನ ಒಂದು ಪುತ್ಥಳಿನ ಇಟ್ಟು ಅಲ್ಲಿ ಇಟ್ಟಿರುವಂತದ್ದು. ಆದ್ರೆ ಇದರಿಂದ ಏನೋ ಅನುಮತಿಯನ್ನ ಪಡೆಯದೆ ಆ ಬಸವಣ್ಣನ ಒಂದು ಪುತ್ಥಳಿನ ಇಟ್ಟಿರೋದ್ರಿಂದ ಏನು ತಾಲೂಕು ಅಧಿಕಾರಿಗಳು ಅದನ್ನ ತೆರವುಗೊಳಿಸೋದಕ್ಕೆ ಮುಂದಾಗಿದ್ರು. ಅಂದ್ರೆ ಕ್ರೇನ್ ಮುಖಾಂತರ ಬಂದು ಆ ಒಂದು ಬಸವಣ್ಣನ ಪುತ್ಥಳಿಯನ್ನ ತೆರವುಗೊಳಿಸೋದಕ್ಕೆ ಮುಂದಾಗಿದ್ರು. ಈ ಒಂದು ವೇಳೆಯಲ್ಲಿ ಅದರಿಂದ ಸ್ಥಳೀಯರೇಂದ್ರು ಮತ್ತೆ ಬಸವಣ್ಣನ ಅನುಯಾಯಿಗಳಿಂದ ಎಲ್ಲರೂ ಕೂಡ ಬಂದು ಒಂದು ಇದನ್ನ ತೆರವುಗೊಳಿಸಬಾರ್ದು, ಈ ಸದ್ಯಕ್ಕೆ ನಾವೆಲ್ಲರೂ ಕೂಡ ಈಗಾಗಲೇ ಅನುಮತಿಯನ್ನು ಕೂಡ ಪಡಿತೀವಿ, ಈಗ ಅರ್ಜಿಯನ್ನು ಕೂಡ ಸಲ್ಲಿಸ್ತೀವಿ ಅಂತ ಕೂಡ ಒಂದು ವಾದ ಪ್ರತಿವಾದ ಕೂಡ ನಡೀತಾ ಇರುವಂತದ್ದು. ಜೊತೆಗೆ ಏನೋ ಸ್ಥಳಕ್ಕೆ ಆಗಮಿಸಿದಂತಹ ಏನೋ ಪೊಲೀಸರಾಗಿರ್ಬೋದು ಎಲ್ಲರೂ ಕೂಡ ಮತ್ತೆ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು. ಈ ಒಂದು ವೇಳೆಯಲ್ಲಿ ಅಲ್ಲಿನ ಇದ್ದಂತಹ ಒಂದು ಜನರನ್ನ ಒಂದು ಚದುರಿಸುವ ಕೆಲಸವನ್ನು ಕೂಡ ಪೊಲೀಸರು ಕೂಡ ಮಾಡಿದ್ರು. ಸದ್ಯ ಒಂದು ಅನುಮತಿಯನ್ನ ಪಡೆದು ಒಂದು ಬಸವಣ್ಣನ ಪುತ್ಥಳಿಯನ್ನು ಕೂಡ ನಿರ್ಮಾಣ ಮಾಡಿದ್ದೇವೆ ಈಗ ಅಧಿಕಾರಿಗಳು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಅಲ್ಲಿವರೆಗೂ ಕೂಡ ಬಸವಣ್ಣನ ಪುತ್ಥಳಿಯನ್ನು ಯಾರಿಟ್ಟಿದ್ದಾರೆ ಅದು ಇರ್ಲಿ ಅನ್ನೋದು, ಸದ್ಯಕ್ಕೆ ಇರ್ಲಿ ಅನ್ನೋ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಸದ್ಯ ಅಲ್ಲಿ ಒಂದು ಈಗ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿರುವಂತದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ ಜಗದೀಶ್. ನೋಡಿ, ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.